ಆ ದಿವ್ಯವಾಣಿ ಮನುಷ್ಯ ಆದರು, ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. ಅವರ ಮಹಿಮೆಯನ್ನು ನಾವು ನೋಡಿದೆವು. ಪಿತನಿಂದ ಪಡೆದ ಆ ಮಹಿಮೆ ಏಕೈಕ ಪುತ್ರನಿಗೆ ಮೀಸಲಾದ ಮಹಿಮೆಯೇ ಎಂದೇ ಅವರು ವರಪ್ರಸಾದದಿಂದಲೂ ಸತ್ಯದಿಂದಲೂ ಪರಿಪೂರ್ಣರಾಗಿದ್ದರು. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯ. ಗುಣಪಡಿಸಿದ ವೈದ್ಯ, ಸೈತಾನ ಶಕ್ತಿಗಳನ್ನು ಬಂಧಿಸಿದ ದೇವ, ಕುರುಡರಿಗೆ ದೃಷ್ಟಿ ನೀಡಿ ಜೀವ ಕೊಟ್ಟ ರಾಜ, ವಂದನೆ ನಿಮಗೆ ಅಭಿನಂದನೆ. ರೋಗಿಗಳ ರೋಗವನ್ನು ಗುಣಪಡಿಸಿದ ವೈದ್ಯ, ಸೈತಾನ ಶಕ್ತಿಗಳನ್ನು ಬಂಧಿಸಿದ ದೇವ, ಕುರುಡರಿಗೆ ದೃಷ್ಟಿ ನೀಡಿ ಜೀವ ಕೊಟ್ಟ ರಾಜ, ವಂದನೆ ನಿಮಗೆ ಅಭಿನಂದನೆ. ಆರಾಧನೆ ದೇವ ಆರಾಧನೆ, ಅಭಿನಂದನೆ ದೇವ ಅಭಿನಂದನೆ. ಆರಾಧನೆ ದೇವ ಆರಾಧನೆ, ಅಭಿನಂದನೆ ದೇವ ಅಭಿನಂದನೆ. ಸತ್ಯವನ್ನು ಬೋಧಿಸಿದ ಸತ್ಪುರುಷ ಗುರುವೇ, ನೀತಿಯನ್ನು ಪಾಲಿಸಿದ ಗುಣವಂತ ಪ್ರತಿಭೆ, ಲೋಕಕ್ಕೆ ಜ್ಯೋತಿಯಾದ ನಿಜವಾದ ಬೆಳಕೆ, ವಂದನೆ ನಿಮಗೆ ಅಭಿನಂದನೆ. ಸತ್ಯವನ್ನು ಬೋಧಿಸಿದ ಸತ್ಪುರುಷ ಗುರುವೇ, ನೀತಿಯನ್ನು ಪಾಲಿಸಿದ